police. Here we meet one. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಿಮಗೆ ಗೊತ್ತಿರಬೇಕು, ನಾನು ಲಾಸ್ಟ್ ವೀಡಿಯೋದಲ್ಲಿ ನನ್ನ ಗಾಡಿ ಸ್ಪೆಸಿಫಿಕೇಷನ್ ಬಗ್ಗೆ ಎಲ್ಲ ನಿಮಗೆ ಕಂಪ್ಲೀಟ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ನನ್ನ ಗಾಡಿ ಫಸ್ಟ್ ಸರ್ವಿಸ್ ಆಗಿದೆ ಆ ವಿಷಯ, ಮತ್ತು ನನ್ನ ಗಾಡಿಗೆ ಆಕ್ಸೆಸರೀಸ್ ಹಾಕ್ಸಿದ್ದೀನಿ, ಎಕ್ಸ್ಟ್ರಾ ಆಕ್ಸೆಸರೀಸು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ನನ್ನ ಬೈಕ್ದು ಫಸ್ಟ್ ಸರ್ವಿಸ್ ಕಾಸ್ಟು 2600 ಆಗಿತ್ತು. ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗಿತ್ತು ಅಂದರೆ ಆಯಿಲ್ ಚೇಂಜು, ಆಯಿಲ್ ಫಿಲ್ಟರ್ಸ್ ಚೇಂಜು, ಚೈನ್ ಲೂಬು, ಮತ್ತು ಫ್ಯೂಯಲ್ ಸಿಸ್ಟಮ್ ಕ್ಲೀನು, ಮತ್ತು ಕೆಲವೊಂದು ಜಾಗದಲ್ಲಿ ರಸ್ಟ್ ಸ್ಪ್ರೇ ಹೊಡೆದಿದ್ದಾರೆ. ಇಷ್ಟಕ್ಕೆ 2600 ಆಯಿತು. ಮತ್ತು ಇನ್ನೊಂದೇನೆಂದರೆ ನನಗೆ ಸ್ಟಾರ್ಟಿಂಗ್ 3 ಸರ್ವೀಸು ಲೇಬರ್ ಕಾಸ್ಟ್ ಹಾಕಲ್ಲ, ಸೊ ಆದ್ದರಿಂದ 1000 ಸೇವ್ ಆಗಿದೆ. ಒಂದು ವೇಳೆ ಅದ್ರದ್ದು ಇದ್ದಿದ್ರೆ ನಮ್ಗೆ 1000 ಪ್ಲಸ್ ಬೀಳ್ತಿತ್ತು. ಸೊ ಈಗ ನಂದು ಫಸ್ಟ್ ಸರ್ವಿಸ್ ಕಾಸ್ಟು 2600 ಆಗಿದೆ. ನಾನು ನಿಮಗೆ ಆಗಲೇ ಹೇಳ್ದಂಗೆ ನನ್ನ ಬೈಕಿಗೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಸಿದ್ದೀನಿ. ಅದು ಯಾವ್ದ್ಯಾವುದು ಮತ್ತು ಅದು ಹಾಕ್ಸಿದ ಬೆನಿಫಿಟ್ಸ್ ಏನು ಅಂತ ಒಂದೊಂದೇ ಹೇಳ್ತಾ ಹೋಗ್ತೀನಿ, ಬನ್ನಿ. ನಾನು ಹಾಕ್ಸಿರೋ ಎಕ್ಸ್ಟ್ರಾ ಆಕ್ಸೆಸರೀಸಲ್ಲಿ ಈ ನೋಡಿ, ಇದು ಕ್ರ್ಯಾಶ್ ಕಾರ್ಡ್ ಇದೆಯಲ್ಲ, ಇದೇ ಮೇಯ್ನು. ಏನಕ್ಕೆ ಅಂದರೆ ಈ ಕ್ರ್ಯಾಶ್ ಕಾರ್ಡು ಲೆಗೆಂಡ್ರಿ ಕಸ್ಟಮ್ ಬಿಲ್ಡ್ಸ್ ಅವ್ರದ್ದು. ಇದನ್ನು ರ್ಯಾಪ್ಟರ್ ಕ್ರ್ಯಾಶ್ ಕಾರ್ಡ್ ಅಂತ ಕರೀತಾರೆ. ಏನಕ್ಕೆ ಇದನ್ನು ರ್ಯಾಪ್ಟರ್ ಕ್ರ್ಯಾಶ್ ಕಾರ್ಡ್ ಅಂತ ಕರೀತಾರೆ ಅಂದರೆ, ಇದು 2 ಪಾರ್ಟಾಗಿ ಡಿವೈಡ್ ಆಗುತ್ತೆ. ಟಾಪ್ ಪಾರ್ಟ್ ಒಂದು, ಮತ್ತು ಇದು ಲೋವರ್ ಪಾರ್ಟು, ಇವೆರಡು ಸೇರಿ ಬರುತ್ತೆ. ಫುಲ್ ಬಾಡಿ ಕವರ್ ಆಗುತ್ತೆ. ಇದು ಟಾಪ್ ಪಾರ್ಟ್ ಬಾಡಿ ಕವರ್ ಮಾಡಿದ್ರೆ, ಬಾಟಮ್ ಪಾರ್ಟು ಇಂಜಿನ್ನ ಕವರ್ ಮಾಡುತ್ತೆ. ಈ ಕ್ರ್ಯಾಶ್ ಕಾರ್ಡ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಇಲ್ಲಿದೆಯಲ್ಲ ಸ್ಲೈಡರ್ಸು, ಇದು ಅಲ್ಯೂಮಿನಿಯಂ ಸ್ಲೈಡರ್ಸು. ಮತ್ತು ಇದ್ರದ್ದು ಇನ್ನೊಂದು ವಿಶೇಷತೆ ಏನಂದರೆ, ಇದು ಈಸಿಲಿ ರಿಪ್ಲೇಸಬಲ್. ಒಂದು ವೇಳೆ ನಾವು ಡ್ರೈವ್ ಮಾಡಬೇಕಾದ್ರೆ ಅಥವಾ ರೈಡ್ ಹೋದಾಗ ಎಲ್ಲಾನ ಮಿಸ್ಸಾಗಿ ಬಿದ್ದು ಆಕ್ಸಿಡೆಂಟ್ ಆದಾಗ, ಇದೇನೋ ಸ್ಕ್ರ್ಯಾಚ್ ಆದರೆ ಇದನ್ನು ಈಸಿಯಾಗಿ ರಿಪ್ಲೇಸಬಲ್ ಮಾಡ್ಬೋದು. ನೋಡಿ, ಈ ಸ್ಲೈಡರ್ಸ್ ಮೇಲೂ ಲೆಗೆಂಡ್ರಿ ಲೋಗೋ ಹಾಕಿದ್ದಾರೆ. ಮತ್ತು ಈ ಕ್ರ್ಯಾಶ್ ಕಾರ್ಡು ಸ್ಲೈಡರು ಎರಡೂ ಸೇರಿ ಇದ್ರ ಪ್ರೈಸು 6650 ಆಗುತ್ತೆ. ಈ ರ್ಯಾಪ್ಟರ್ ಕ್ರ್ಯಾಶ್ ಕಾರ್ಡು 2 ಕಲರಲ್ಲಿ ಬರುತ್ತೆ, ಆರೆಂಜ್ ಮತ್ತು ಬ್ಲ್ಯಾಕು. ನಾನು ಆರೆಂಜ್ ಏನಕ್ಕೆ ಹಾಕ್ಸಿದೆ ಅಂದರೆ, ನನ್ನ ಗಾಡಿಗೆ ಆರೆಂಜ್ ಕಲರು ಈಸಿಯಾಗಿ ಮ್ಯಾಚ್ ಆಯ್ತಿತ್ತು, ಸೊ ಅದಕ್ಕೋಸ್ಕರ ಆರೆಂಜ್ ಕಲರ್ ಹಾಕ್ಸಿದ್ದೀನಿ. ಈ ಬ್ಯಾಶ್ ಪ್ಲೇಟು ನನಗೆ ಸ್ಟಾಕಲ್ಲೇ ಸಿಕ್ತು. 2026 ಅಡ್ವೆಂಚರ್ 390 ಎಕ್ಸ್ಪ್ರೆಸ್ಗೆ ಸ್ಟಾಕಲ್ಲೇ ಕೊಟ್ಟಿರೋದ್ರಿಂದ ನಾನೇನು ಇದನ್ನು ಚೇಂಜ್ ಮಾಡ್ಸೋಕ್ಕೆ ಹೋಗಲಿಲ್ಲ. ಸೊ ಇದ್ರದ್ದು ಲೆಗೆಂಡ್ರಿ ಕಸ್ಟಮ್ ಬಿಲ್ಡಲ್ಲಿ ಇದ್ರದ್ದು ಬ್ಯಾಶ್ ಪ್ಲೇಟ್ ಬರುತ್ತೆ, ಅದು ತುಂಬ ಚೆನ್ನಾಗಿದೆ. ನೋಡಿ, ಇದು ಹೆಡ್ಲ್ಯಾಂಪ್ ಪ್ರೊಟೆಕ್ಟರ್ ಇದೆಯಲ್ಲ, ಇದು ನಾನು ಶೋರೂಮಲ್ಲೇ ತೊಗೊಂಡೆ, ಔಟ್ಸೈಡ್ ಏನು ತೊಗೊಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ಔಟ್ಸೈಡ್ ಮಾರ್ಕೆಟಲ್ಲಿ ಇರೋ ಪ್ರಾಡಕ್ಟ್ಗಿಂತ ಶೋರೂಮಲ್ಲಿ ನಾನು ನೋಡಿದಾಗ ಇದೇ ಚೆನ್ನಾಗಿ ಕಾಣ್ತು ನನಗೆ ಕ್ವಾಲಿಟಿ ವೈಸು, ಅದಕ್ಕೋಸ್ಕರ ಇದೇ ತೊಗೊಂಡೆ. ಇದ್ರ ಪ್ರೈಸ್ ಬಂದು 1050 ರೂಪೀಸ್ ಆಗುತ್ತೆ. ಇದು ಬೇಕು ಏನಕ್ಕಂದರೆ, ಪ್ರೊಜೆಕ್ಟರ್ ಲೈಟ್ ಇದೆಯಲ್ಲ, ಒಂದು ವೇಳೆ ನಾವು ಆಫ್ ರೋಡ್ ಹೋದಾಗ ಕಲ್ಗಿಲ್ಲೇನಾದ್ರು ಬಂದು ಹೊಡೆದ್ರೆ ಈ ಹೆಡ್ಲೈಟ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ. 4ನೇ ಐಟಮ್ ಬಂದು ಇದು ವೆಕ್ಟರ್ ರೇಡಿಯೇಟರ್ ಗಾರ್ಡು. ಸ್ಟಾಕಲ್ಲಿ ನಾನು ಕೊಟ್ಟಿದ್ದು ಪ್ಲ್ಯಾಸ್ಟಿಕಲ್ಲಿ ಕೊಟ್ಟಿದ್ದರು. ನಾನು ಇದನ್ನು ಏನು ಚೇಂಜ್ ಮಾಡಿದೆ ಅಂದರೆ, ಒಂದು ವೇಳೆ ನಾನು ಆಫ್ ರೋಡ್ಗೆ ಹೋದಾಗ ಕಲ್ಲು ಬಂದು ರೇಡಿಯೇಟರ್ಗೆ ಹೊಡೆದು ಏನು ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಗಾರ್ಡ್ ಹಾಕ್ಸಿದ್ದೀನಿ. ಇದು ಅಷ್ಟೇ ಲೆಗೆಂಡ್ರಿ ಕಸ್ಟಮ್ ಬಿಲ್ಡ್ಸ್ ಅವ್ರದ್ದು. ಇದರಲ್ಲಿ ನನಗೆ ಏನು ಬೆನಿಫಿಟ್ ಅಂದರೆ, ಮ್ಯಾಕ್ಸಿಮಮ್ ಏರ್ ಫ್ಲೋ ಆಗುತ್ತೆ ಈ ರೇಡಿಯೇಟರ್ ಗಾರ್ಡಲ್ಲಿ. ಅದೇ ಬೇರೆ ಕಂಪ್ನಿ ಹೋದರೆ ಅದು ಡಿಸೈನ್ಸ್ ಎಲ್ಲ ಸ್ವಲ್ಪ ಬೇರೆ ಇದೆ, ಅದು ಏರ್ ಫ್ಲೋಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನು ಇದೇ ಥರದ್ದು ಹಾಕ್ಸ್ದೆ. ಮತ್ತು ಇದರಲ್ಲಿ 2 ಥರ ಬರುತ್ತೆ, ಅನೋಡೈಸ್ಡ್ ಅಲ್ಯೂಮಿನಿಯಮ್ ಮತ್ತು ಬ್ಲ್ಯಾಕ್ ಪೌಡರ್ ಕೋಟೆಡ್ ಸ್ಟೀಲ್ದು. ನಾನು ಅಲ್ಯೂಮಿನಿಯಮ್ದೇ ಹಾಕ್ಸಿದ್ದೀನಿ. ಇದ್ರ ಪ್ರೈಸ್ ಬಂದು 2500 ಆಗುತ್ತೆ. ಮೋಟರ್ ಟಾರ್ಕ್ ಅವ್ರದ್ದು ವೀಲ್ ಸ್ಲೈಡರು, ಲೆಗೆಂಡ್ರಿದು ಇದು ವೀಲ್ ಸ್ಲೈಡರ್ ಇತ್ತು, ಅದು ಕಾಸ್ಟ್ ಜಾಸ್ತಿ ಆಯಿತು ಅನಿಸ್ತು ನನಗೆ, ಸೊ ಅದಕ್ಕೋಸ್ಕರ ಮೋಟರ್ ಟಾರ್ಕ್ ಅವ್ರದ್ದೇ ಹಾಕ್ಸಿದೆ. ಇದ್ರದ್ದು ಪ್ರೈಸ್ ಬಂದು 1500 ಆಗುತ್ತೆ. 6ನೇ ಆಕ್ಸೆಸರೀಸ್ ಬಂದು GPS ಮೌಂಟು. GPS ಮೌಂಟ್ ಇಲ್ದಿರೋ ಅಡ್ವೆಂಚರ್ ಬೈಕಾ ಅಂತ. ಏನಕ್ಕಂದರೆ ಅಡ್ವೆಂಚರ್ ಬೈಕೆ GPS ಮೌಂಟು ತುಂಬ ಇಂಪಾರ್ಟೆಂಟು, ಅದಕ್ಕೋಸ್ಕರ ನಾನು ಇದನ್ನು ಲೆಗೆಂಡ್ರಿ ಕಸ್ಟಮ್ ಬಿಲ್ಡ್ ಅವ್ರದ್ದೇ ಹಾಕಿದೆ. ಇದ್ರದ್ದು ಪ್ರೈಸ್ ಬಂದು 1600. ಇದ್ರದ್ದು ಬೆನಿಫಿಟ್ ಏನಿದೆ ಅಂದರೆ, ಬೇರೆ ಕಂಪ್ನಿದು ಹೋಲಿಸ್ಕೊಂಡ್ರೆ ಇದು ತುಂಬ ಕಂಫರ್ಟಬಲ್ ಆಗಿದೆ, ತುಂಬ ಸ್ಟ್ರಾಂಗಾಗಿ ಕೂಡ ಇದೆ. ಮಂತ್ಸ್ ಟುಗೆದರ್ ನಾವು ರೈಡ್ ಮಾಡಿದ್ರೂ ಇದು ಒಂದೇ ಒಂಚೂರು ಲೂಸ್ ಆಗೋಲ್ಲ ಮತ್ತು ಏನೋ ಒಂದು ಪ್ರಾಬ್ಲಮ್ ಆಗೋಲ್ಲ. 7th ಆಕ್ಸೆಸರೀಸ್ ಬಂದು ಇದು ಕೂಲೆಂಟ್ ಲಿಕ್ವಿಡ್ ಚೇಂಬರು.
ಮುಂಚೆ ಅಂದರೆ ಸ್ಟಾಕಲ್ಲಿ ನನಗೆ ಬೈಕಲ್ಲೇ ಕೊಟ್ಟಿದ್ರು, ಅದು ಫೈಬರ್ದು. ಅದು ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತ ನನಗೆ ಅನಿಸ್ಲಿಲ್ಲ. ಯಾಕೆಂದರೆ ಈಗ ನಾವು ಆಫ್ ರೋಡ್ಗೆ ಹೋದಾಗ ಮಿಸ್ಸಾಗಿ ಏನಾದ್ರು ಕಲ್ಲು ಬಂದು ಹೊಡೆದ್ರೆ ಕೂಲೆಂಟು ತುಂಬ ಇಂಪಾರ್ಟೆಂಟ್ ನಮ್ಮ ಬೈಕ್ಗೆ. ಅದಕ್ಕೋಸ್ಕರ ಇದು ಅಲ್ಯೂಮಿನಿಯಂ ಲಿಕ್ವಿಡ್ ಚೇಂಬರ್ನ ಹಾಕ್ಸಿದ್ದೀನಿ. ಇದ್ರ ಪ್ರೈಸ್ ಬಂದು 950 ಆಗುತ್ತೆ. 8th ಆಕ್ಸೆಸರೀಸು ನೋಡಿ, ಇಲ್ಲಿ ನೋಡ್ಬೋದು ನೀವು, ಲೆಗೆಂಡ್ರಿ ಕಸ್ಟಮ್ಸ್ ಅನ್ನೋದು ಸಿಂಬಲ್ ಕೂಡ ಇದೆ. ಇದನ್ನು ಗೋ ಫಾರ್ ಲೆಗೇಜ್ ಕ್ಯಾರಿಯರ್ ಅಂತ ಕರೀತಾರೆ. ಇದು 2 ಥರ ಬರುತ್ತೆ. ಆ್ಯಂಡೈಸ್ಡ್ ಅಲ್ಯೂಮಿನಿಯಂ ಅಂತ ಇವಾಗ ನಾವು ನೋಡ್ತಿದ್ದೀವಲ್ಲ, ಇದು ಆ್ಯಂಡೈಸ್ಡ್ ಅಲ್ಯೂಮಿನಿಯಮು. ಇನ್ನೊಂದು ಬ್ಲ್ಯಾಕ್ ಪೌಡರ್ ಕೋಟೆಡು. ಈ ಬ್ಲ್ಯಾಕ್ ಪೌಡರ್ ಕೋಟೆಡು ಮತ್ತು ಈ ಅಲ್ಯೂಮಿನಿಯಂ ಐಟಮ್ಗೂ 1000 ರೂಪೀಸ್ ಡಿಫ್ರೆನ್ಸ್ ಇದೆ. ನಾನು ಅಲ್ಯೂಮಿನಿಯಮ್ದೇ ಹಾಕ್ಸ್ದೆ, ಏನಕ್ಕಂದರೆ ಲಾಂಗ್ ಲೈಫ್ ಬರುತ್ತೆ ಅಂತ. ಏನಂತಂದರೆ ನಾವು ಟಾಪ್ ಬಾಕ್ಸ್ ಕೂಡ ಇಲ್ಲಿ ಮೌಂಟ್ ಮಾಡ್ಬೋದು. ಒಂದು ವೇಳೆ ನಾವು ಟಾಪ್ ಬಾಕ್ಸ್ ಬೇಡ ಅಂತಂದರೆ ನಾವು ಲಗೇಜ್ ಬ್ಯಾಗ್ನ ಕೂಡ ಇದ್ರ ಮೇಲೆ ಮಾಡಿ ನಾವು ಲಾಂಗ್ ರೈಡ್ ಹೋಗ್ಬೋದು. ನಾನು ಈ ಸೆಂಟರ್ ಸ್ಟ್ಯಾಂಡ್ನ ಔಟ್ಸೈಡ್ ತಗೊಳಕ್ಕೆ ಹೋಗಲಿಲ್ಲ, ಏನಕ್ಕಂದರೆ ನನಗಿದು ಶೋರೂಮಲ್ಲೇ ಸಿಕ್ತು. ಯಾಕೆಂದರೆ KTM ಅವರೇ ಡಿಸೈನ್ ಮಾಡಿರೋದ್ರಿಂದ ಒಂಚೂರು ಫಾಲ್ಟ್ ಇಲ್ದಂಗೆ ಗಾಡಿಗೆ ಸೆಟ್ ಆಗುತ್ತೆ ಅಂದ್ಬಿಟ್ಟು ನಾನು ಶೋರೂಮಲ್ಲೇ ತೊಗೊಂಡೆ. ಇದ್ರದ್ದು ಕಾಸ್ಟ್ ಬಂದು 3200 ಆಗುತ್ತೆ. ಈ ಫೆಂಡರ್ ಫ್ರಂಟ್ ಲೋಯರು ಇದ್ರದ್ದು ಕಾಸ್ಟು 1000 ರೂಪೀಸ್ ಆಗುತ್ತೆ. ಇದ್ರದ್ದು ಹಾಕಿದ್ದು ಉದ್ದೇಶ ಏನಂತಂದರೆ ಕೊಚ್ಚೆ ಮೇಲ್ಗಡೆ ಆರಬಾರ್ದು ಗಾಡಿಗೆ ಅಂತ ಇದನ್ನ ಹಾಕ್ಸ್ದೆ. ಸ್ಟಾಕಲ್ಲಿ ಕೂಡ ಕೊಟ್ಟಿದ್ರು. ಅದು ಹೆಂಗೆ ಕೊಟ್ಟಿದ್ರು ಅಂದರೆ ಇಲ್ಲಿ ಆಫ್ ಮಾತ್ರ ಕೊಟ್ಟಿದ್ರು. ಈ ಶಾಕ್ ಅಬ್ಸರಿಂದ ಹಿಂದೆ ಬರೋ ಥರ ಈ ಫ್ರಂಟ್ ಬರೋದು ಕೊಟ್ಟಿರಲಿಲ್ಲ. ಅದನ್ನು ನಾನು ಎಕ್ಸ್ಟ್ರಾ ಹಾಕ್ಸಿದ್ದೀನಿ. ಈಗ ಒಟ್ಟು ನನ್ನ ಗಾಡಿಗೆ 10 ಆಕ್ಸೆಸರೀಸ್ ಹಾಕ್ಸಿದ್ದೀನಿ. ಈ 10 ಆಕ್ಸೆಸರೀಸು ಮತ್ತು ಲೇಬರು ಚಾರ್ಜಸ್ ಎಲ್ಲ 1000 ಅಂದ್ಕೊಳ್ಳಿ ಎಲ್ಲದಕ್ಕೂ. ಎಲ್ಲ ಸೇರಿ 31,500 ಅರೌಂಡ್ ಆಗಿದೆ ನನಗೆ. ಇನ್ನೂ ನಾನು ಈ ಗಾಡಿಗೆ ಇನ್ನೇನು ಹಾಕ್ಸ್ಬೇಕು ಅಂತಂದರೆ ಹಿಂದೆಗಡೆ ಟಾಪ್ ಬಾಕ್ಸ್ ಒಂದು ಹಾಕ್ಸ್ಬೇಕು ಮತ್ತು ಫ್ರಂಟು ಫಾಗ್ ಲೈಟ್ ಒಂದು ಹಾಕ್ಸ್ಬೇಕು. ಇವೆರಡು ಹಾಕ್ಸಿದ್ರೆ ನನ್ನ ಗಾಡಿ ಟೂರಿಂಗ್ಗೆ ರೆಡಿ. ನಾನು ಇಷ್ಟು ಐಟಮ್ನು ಒಂದೇ ಶಾರ್ಟಲ್ಲಿ ಹಾಕ್ಸಿಲ್ಲ, ಅಂದರೆ ಒಂದೇ ಟೈಮಲ್ಲಿ ಹಾಕ್ಸಲಿಲ್ಲ. ನಾನು ಇದನ್ನು 2 ಮಂತ್ಸ್ ತೊಗೊಂಡೆ ಇವನ್ನೆಲ್ಲ ಹಾಕ್ಸೋಕ್ಕೆ. 2 ಟೈಮ್ಸ್ ಅಮೌಂಟ್ನ ಡಿವೈಡ್ ಮಾಡ್ಕೊಂಡು ಅಂದರೆ 15,000 ಥರ ಮಾಡಿಕೊಂಡು ಆಕ್ಸೆಸರೀಸ್ ಎಲ್ಲ ಹಾಕ್ಸಿರೋದು. ಈ ಮಾನ್ಸೂನ್ ಬೇಗ ಬರಲಿ ಅಂತ ಕಾಯ್ತಾ ಇದ್ದೀನಿ. ಏನಕ್ಕಂದರೆ ಮಾನ್ಸೂನಲ್ಲಿ ಫಸ್ಟು ರೈಡ್ ಮಾಡಿ ಒಂದು ವೀಡಿಯೋ ಹಾಕಬೇಕು ಅಂತ. ಸ್ಪೆಷಲಾಗಿರೋ ಪ್ಲೇಸ್ಗೆ ಹೋಗಿ ವೀಡಿಯೋ ಮಾಡಿ ಹಾಕ್ತೀನಿ. ಅದು ಎಲ್ಲರಿಗೂ ಇಷ್ಟ ಆಗುತ್ತೆ, ಆ ಥರ ಪ್ಲೇಸ್ಗೆ ಹೋಗ್ತೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ. ಇದೇ ರೀತಿ ಟ್ರಾವೆಲಿಂಗ್ ವೀಡಿಯೋಸ್ ಆಗಿರ್ಬೋದು ಅಥವಾ ಬೈಕ್ ಇನ್ಫಾರ್ಮೇಷನ್ ವೀಡಿಯೋಸ್ ಆಗಿರ್ಬೋದು ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಥ್ಯಾಂಕ್ ಯು.